ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ಮತ್ತು 2 ಆಲೂಗಡ್ಡೆನಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ ರೀ. ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ರೀ ಸ್ನ್ಯಾಕ್ಸು. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರು ರಿಕ್ವೆಸ್ಟ್ ಮಾಡ್ಕೊಂಡಿರು 1 ಕಪ್ ಅಕ್ಕಿ ಹಿಟ್ಟಲ್ಲಿ ಸ್ನ್ಯಾಕ್ಸನ್ನು ಮಾಡಿ ತೋರಿಸಿ ಅಂಥೇಳಿ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಇದನ್ನು ನೋಡಿ ಎಷ್ಟು ಗರಿ ಆಗಿರುತ್ತೆ ರೀ. ಅಂದರೆ ತುಂಬ ಟೇಸ್ಟಾಗಿಯೂ ಇರುತ್ತೆ. 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು. ಈ ಥರ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ. ಸಬ್ಸ್ಕ್ರೈಬ್ ಮಾಡಿದಿರಿ ಎಲ್ಲರೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಂದರೆ ನಿಮಗೆ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗೆ ಸರಿಯಾಗಿ ಇದನ್ನು ಮಾಡ್ಕೋಬೋದು ರೀ. ಹಾಗಾಗಿ ಇದನ್ನು ಹೇಗೆ ಮಾಡಬೇಕಂತೇಳಿ ನಾವು ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಇಲ್ಲೊಂದು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವತ್ತು ನಾವು ಇದರಲ್ಲೇ ಒಂದು ಸ್ನ್ಯಾಕ್ಸನ್ನು ಮಾಡೋಣ ರೀ. ಮಕ್ಕಳಿಗಾಯಿತು ದೊಡ್ಡವರಿಗಾಯಿತು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ಸ್ನ್ಯಾಕ್ಸ್ ರೀ. ತುಂಬ ಈಸಿ ಆದಂಥದ್ದು, ಸುಲಭವಾದಂಥದ್ದು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ 1-2 ಆಲೂಗಡ್ಡೆ ನೋಡಿರಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ತುಂಬ ಅಂದರೆ ಸಾಫ್ಟಾಗಿ ನೋಡ್ಬೋದು. ಈ ಥರ ನಮ್ಮದು ಹೊಡೆದ್ರೆ ಈ ಥರ ಫುಲ್ಲು ಮೆಲ್ಟ್ ಆಗುತ್ತೆ. ಅಂದರೆ ತುಂಬ ಸಾಫ್ಟಾಗಿ 1-2 ವಿಜಿಲನ್ನು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿದ್ದೀನಿ ರೀ. ಇದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ ನಾವು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ಈ ಮಿಕ್ಸಿ ಜಾರಿಗೆ ನೋಡಿರಿ ಸ್ವಲ್ಪನೇ ನಾವು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಇದಕ್ಕೆ ನೋಡ್ಬೋದು ರೀ, 1 ಟೊಮೆಟೊವನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದಕ್ಕೇ ನೋಡಿರಿ ಸ್ವಲ್ಪನೇ 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ ರೀ. ಇದು ಎಲ್ಲವನ್ನು ಹಾಕಿ ನೋಡಿರಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ಅಂದರೆ ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇವಾಗ ಇದು ಅಕ್ಕಿ ಹಿಟ್ಟಿಗೆ ನೋಡಿರಿ ಸ್ವಲ್ಪನೇ 1/4 ಚಮಚ ಜೀರಿಗೆ, 1/4 ಚಮಚ ಓಂ ಕಾಳನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಾವು ಒಂದು ಬೌಲನ್ನು ತೊಗೊಂಡಿದ್ದೇವೆ ನೋಡಿರಿ ಅಕ್ಕಿ ಹಿಟ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಅಂದರೆ ಇದು ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ನಾನು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ಇಲ್ಲಿ ಆಯಿಲ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಇದು ಸ್ವಲ್ಪನೇ ಆಯಿಲಲ್ಲಿ ಚೆನ್ನಾಗಿ ಇದನ್ನು ಈ ಥರನೇ ಒರೆಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಇವಾಗ ನೀವು ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಆಯಿಲ್ ಚೆನ್ನಾಗಿ ಇದರ ಜೊತೆಗೇ ಹೊಂದ್ಕೊಂಡಿದ್ದೆ ರೀ. ಇವಾಗ ನಮ್ಮದು ಮಾಡಿ ನಾವು ರುಬ್ಕೊಂಡಿದ್ದೇವೆ ನೋಡಿರಿ, ಇದನ್ನು ನಾವು ಹಾಕೋಣ. ನೋಡ್ಬೋದು ತುಂಬ ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಆಲೂಗಡ್ಡೆ ಒಳಗೆ ಗಂಟಾಗಿ ಉಳ್ಕೊಂಡಿಲ್ಲ, ಎಲ್ಲವನ್ನು ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇದರೊಳಗೇ ಇದನ್ನು ಚೆನ್ನಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಇದರೊಟ್ಟಿಗೆ ಕಲಿಸ್ಬೇಕು ರೀ. ಸ್ವಲ್ಪನೇ ಇದನ್ನು ಈ ಥರ ಕಲಿಸ್ಕೊತಾ ಹೋಗಬೇಕು ನಾವು. ಇದು ಅಕ್ಕಿ ಹಿಟ್ಟು ಅಂದರೆ ಆಲೂಗಡ್ಡೆದೇನು ಬ್ಯಾಟರ್ ಫಸ್ಟಿಗೆ ನಾವು ಇದು ಹಾಕ್ಕೊಂಡಿದ್ದೆ ನೋಡಿ ಆಲೂಗಡ್ಡೆ ಮಿಕ್ಸಿಗೆ, ಅದರೊಳಗೆ ನಾನು ಇದನ್ನು ಚೆನ್ನಾಗಿ ಕಲಿಸಿದ್ದೇನೆ ರೀ. ಇವಾಗ ಸ್ವಲ್ಪನೇ ನೀರು ಬೇಕಾಗುತ್ತೆ. ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನು ನೀರನ್ನು ಹಾಕೋತಾ ಇದ್ದೇನೆ. ಅಂದರೆ ಇದು ಸ್ವಲ್ಪ ನೋಡಿನೇ ಹಾಕೋಬೋದು ರೀ. ತುಂಬ ಒಂದು ಲೂಸ್ನು ಕಲಸಂಗಿಲ್ಲ. ಇದು ಸ್ವಲ್ಪ ನೋಡಿನೇ ನೀರು ಹಾಕೋಬೇಕು. ಕೆಲವೊಂದು ಸರ್ತಿ ನಾವು ಟೊಮೊಟೊ ಆಲೂಗಡ್ಡೆ ಜಾಸ್ತಿ ಆಗಿತ್ತು ಅಂತಂದರೆ ಅದು ಇದ್ದಿದ್ರಾಗೆ ಸರಿ ಆಗ್ತಿತ್ತು ಅಂತಂದರೆ ಅದರೊಳಗೆ ಕಲಸಿ ನಾವು ಬಿಡ್ಬೋದು. ಇಲ್ಲ ಸ್ವಲ್ಪ ಮೇಲೆ ನೀರು ಬೇಕಾಗಿತ್ತಂದರೆ ಸ್ವಲ್ಪ ಈ ಥರನೇ ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಾನು ಇದು ಸ್ವಲ್ಪ ಚೆನ್ನಾಗಿ ನೀವು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿರಿ ಹಿಟ್ಟು ಹದವಾಗುತ್ತೆ. ಅಂದರೆ ನಮಗೆ ಇದು ಮಾಡೋಕ್ಕೆ ಚೆನ್ನಾಗಿ ಗಟ್ಟಿಯಾಗಿನೂ ಬರುತ್ತೆ. ನೋಡ್ಬೋದು ನಾನು ತುಂಬ ಲೂಸ್ ಕಲಿಸ್ಲಿಲ್ಲ ರೀ, ಗಟ್ಟಿನೇ ಕಲಿಸಿದ್ದೀನಿ. ನಮ್ಮದು ಹಿಟ್ಟು ನೋಡ್ಬೋದು ಈ ಥರ. ಈ ಹಿಟ್ಟನ್ನು ಮುಚ್ಕೊಂಡು ಒಂದು 10ರಿಂದ 10 ನಿಮಿಷಗಳ ಕಾಲ ಮುಚ್ಚಿ ಇಟ್ಕೋಬೇಕ್ರಿ. ಇವಾಗ ನೋಡ್ಬೋದು ನಾನಿಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ, ಕಡಾಯಿಯನ್ನು. ಇವಾಗ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಎಣ್ಣೆಯನ್ನು ಬಿಸಿ ಮಾಡ್ಬೇಕ್ರಿ. ನಾನು ಇವಾಗ ಸ್ಟವನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೇನೆ. ಇವಾಗ ಇದನ್ನು ನಮ್ಮದು ಒಂದು 10 ನಿಮಿಷಗಳ ಕಾಲ ಆಗಿದೆ ರೀ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ಬಿಟ್ರಿ. ಈ ಟೈಮ್ನಲ್ಲಿ ಸ್ವಲ್ಪನೇ ನಾವು ಹಿಟ್ಟನ್ನು ಟೇಸ್ಟ್ ನೋಡ್ಬೇಕ್ರಿ. ಅಂದರೆ ಈಗ ಉಪ್ಪಾಗಿದೆ ಇಲ್ಲ ಗೊತ್ತಂಗೆ ಆಗ್ಬೇಕು ನೋಡಿರಿ. ಇವಾಗ ನನಗೆ ಉಪ್ಪು ಸರಿ ಇದೆ, ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ಈ ಥರ ಹುಳಿಯನ್ನು ತೊಗೋತೀನಿ ರೀ. ನೋಡ್ಬೋದು ಈ ಥರ ಹುಳಿಯನ್ನು ನಾನಿದನ್ನು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದೇನೆ. ಹಾಗಾಗಿ ಇದನ್ನು ಇಲ್ಲೇ
ಇದು ಮಾಡ್ಕೊತಾ ಇದ್ದೀನಿ ರೀ. ಈ ಥರನೇ ಕಲಿಸ್ಕೊಂಡು ನಮಗೆ ಎಷ್ಟು ದೊಡ್ಡ ಉಳ್ಳೆ ಬೇಕಾದರೆ ದೊಡ್ಡದು ಮಾಡ್ಕೊಬೋದು ರೀ, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೊಬೋದು. ನಾನು ಸಣ್ಣದೇ ಮಾಡ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಿಂದು, ತುಂಬ ದೊಡ್ಡದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪನೇ ನಾವು ಹಿಟ್ಟನ್ನು ಹಾಕಬೇಕ್ರಿ. ಈ ಥರನೇ ಹಾಕಿ ಈ ಥರ ನೋಡ್ಬೋದು, ಎಷ್ಟಾಗುತ್ತೆ ಅಷ್ಟು ಲಟ್ಟಿಸ್ಬೇಕು. ಇವಾಗ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ ರೀ. ಅಂದರೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ರೀ. ಇದು ಸೈಡಲ್ಲಿ ಸೀಳ್ಕೊಂಡ್ರೂ ಪರವಾಗಿಲ್ಲ ರೀ. ಅಂದರೆ ನಾವು ಇದನ್ನು ಎಷ್ಟಾಗುತ್ತೆ ಅಷ್ಟು ಲಟ್ಟಿಸ್ಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ದೊಡ್ಡದಾಗಿಯೇ ಲಟ್ಟಿಸ್ಕೊಂಡಿದ್ದೇನೆ, ಅಂದರೆ ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು, ನಾನು ಈ ಥರನೇ ಬಟ್ಟಲು ತೊಗೊಂಡಿದ್ದೇನೆ ರೀ. ಇದು ಈ ಥರನೇ ನಾವು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಬೇಕಿದ್ರೆ ಚಿಕ್ಕದನ್ನು ಮಾಡ್ಕೊಬೋದು ರೀ. ನಿಮಗೆ ಯಾವ ಥರ ಸೈಜ್ ಬೇಕಾಗುತ್ತೆ. ನಾನಿನ್ನೂ ಸ್ವಲ್ಪ ಬೇರೆಯೇ ತೋರಿಸ್ತಾ ಇದ್ದೀನಿ, ಇದು ಒಂಥರ ತೋರಿಸಿದ್ದೀನಿ ನಿಮಗೆ. ಇವಾಗ ನೀವು ನೋಡ್ಬೋದು ರೀ, ನಾವು ಇದನ್ನು ಸ್ವಲ್ಪನೇ ನಾವು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೆವು. ನೋಡ್ಬೋದು, ನಮ್ಮದು ತುಂಬ ದಪ್ಪ ಆಗಿಲ್ಲ, ಇಷ್ಟೇ ನಾವು ಲಟ್ಟಿಸ್ಕೊಂಡಿರೋದು ನೋಡ್ಬೋದು. ಒಂದು 4 ಇದಾಗಿದೆ ನಮ್ಮದು. ಇದನ್ನು ನೋಡಿರಿ, ನಾವು ಇನ್ನೊಂದು ಸ್ವಲ್ಪ ನಿಮಗೆ ಬೇಕಾಗಿತ್ತು ಅಂತ ಅಂದರೆ ಸ್ವಲ್ಪನೇ ಲಟ್ಟಿಸ್ಕೋಬೋದು. ಇದು ತೆಳ್ಳಗಿದೆ, ಹಾಗಾಗಿ ನಾನು ಇದನ್ನು ಈ ಥರನೇ ನೋಡಿರಿ, ಇದು ಸ್ವಲ್ಪನೇ ನಾವು ಒಂದೊಂದು ಸ್ವಲ್ಪನೇ ಈ ಥರ ಆಯಿಲ್ ಹಚ್ಕೋಬೇಕ್ರಿ. ಸ್ವಲ್ಪ ಇದು ಪ್ರೋಸೆಸ್ ಮಾಡೋದು ಸ್ವಲ್ಪ ಕೆಲಸ ಹಿಡಿಯುತ್ತೆ, ಆದರೆ ಇದು ಸ್ವಲ್ಪ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಫೋಲ್ಡ್ ಇದ್ದದ್ದು ನೋಡಿರಿ, ಈ ಥರನೇ ನಾವು ಫುಲ್ ಮಡ್ಚ್ಕೋಬಾರ್ದು, ಸುಮ್ಮನೆ ಲೈಟಾಗಿಯೇ ಈ ಥರನೇ ನೋಡ್ಬೋದು. ಈ ಥರ ನಮಗೆ ಅಂದರೆ ಓಪನ್ ಇರ್ತದೆ ಒಳಗಡೆ. ಇದನ್ನು ಈ ಥರನೇ ನಾವು ಮಾಡ್ಕೊಂಡ್ರೆ ಸಾಕ್ರಿ. ಇದನ್ನು ಈ ಥರ ನಾವು ಆಯಿಲ್ ಪೂರ್ತಿ ಇದಕ್ಕೆ ಹಚ್ಕೊಂಡು ಈ ಥರ ಒಂದು ಸುಮ್ಮನೆ ಜಸ್ಟ್ ಈ ಥರ ಕೆಳಗಡೆ ಟಚ್ ಮಾಡಿದ್ರೆ ಸಾಕು, ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಇದು ಒಂಥರ ಶೇಪು ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರನೇ ಶೇಪನ್ನು ಮಾಡ್ಕೊಂಡಿದ್ದೇನೆ. ಇವಾಗ ನಾನಿಲ್ಲಿ 4 ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸ್ಲೋ ಫ್ಲೇಮ್ನಲ್ಲೇ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದು ಒಂದೊಂದೇ ಬಿಡ್ತಾ ಇದ್ದೀನಿ ರೀ. ಅಂದರೆ ಇದರೊಳಗೆ ಈ ಥರನೇ ಫ್ಲೇಮ್ ಸ್ಲೋನೇ ಇರಬೇಕು. ಈಗ ನಾನು ಈ ಥರನೇ ಅಂದರೆ ಸಣ್ಣದು ರೋಲನ್ನು ಮಾಡ್ಕೊಂಡಿದ್ದೇನೆ ರೀ. ಈ ರೋಲ್ ಒಳಗೆ ನೋಡಿರಿ, ಸ್ವಲ್ಪನೇ ನಮಗೆ ಯಾವ ಶೇಪ್ ಅಂದರೆ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ರೀ. ಈ ಥರನೇ ನೋಡ್ಬೋದು, ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಹಾಕಿದ್ದು ನೋಡಿರಿ. ಇದನ್ನು ಸ್ವಲ್ಪನೇ ಈ ಥರನೇ ತಿರುಗಿಸ್ಕೊಳ್ಳೋಣ. ನೋಡ್ಬೋದು, ಇದನ್ನು ಈ ಥರನೇ ತಿರುಗಿಸ್ಕೋಬೋದು ರೀ. ನಮ್ಮದು ಈ ಥರ ಅಂದರೆ ಲೇಯರು ಬಿಟ್ಕೊಂಡಿದೆ ನೋಡ್ಬೋದು ರೀ. ಇದನ್ನು ಇದರೊಟ್ಟಿಗೆ ಸ್ಲೋ ಫ್ಲೇಮ್ನಲ್ಲಿ ಬಿಡಬೇಕು ರೀ, ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇವಾಗ ಇದು ನೋಡಿರಿ, ಈ ಥರನೇ ಮಾಡಿಬಿಟ್ಟು ಆ ಥರ ಕಟ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರನೇ ಮಾಡಿ ಸ್ವಲ್ಪನೇ ಈ ಥರ ಬಿಡಬೇಕು ರೀ. ಈ ಥರ ಲಟ್ಟಿಸ್ಬಿಟ್ಟು ಇದನ್ನು ಈ ಥರನೇ ನಾವು ಸ್ವಲ್ಪನೇ ಇದಕ್ಕೆ ಆಯಿಲ್ ಈ ಥರ ಹಚ್ಕೊಂಡು ಈ ಥರನೇ ಮಡಿಚ್ಬಿಟ್ಟು ಈ ಥರ ಇದು ಸ್ವಲ್ಪ ಸಣ್ಣ ಸೈಜ್ನೆಲ್ಲ ಆಯ್ತು ನೋಡಿರಿ. ತಿನ್ನೋಕ್ಕೆ ಸ್ವಲ್ಪ ಶೇಪ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂಥೇಳಿ ಮಾಡಿರೋದು. ಇದು ನಮ್ಮ ಸಬ್ಸ್ಕ್ರೈಬರು ಸಂಗೀತ ಅವರು ರಿಕ್ವೆಸ್ಟ್ ಮಾಡಿದರು, ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಒಂದು ಸ್ನ್ಯಾಕ್ಸನ್ನು ತೋರಿಸಿ ಮಕ್ಕಳಿಗೆ ಮಾಡೋಕ್ಕೆ ಬೇಕಾಗುತ್ತಲ್ಲ ಅಂಥೇಳಿ. ಅದಕ್ಕೆ ನೋಡಿರಿ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಮಾಮೂಲಿ ಮನೆಯಲ್ಲಿ ಅಕ್ಕಿ ಹಿಟ್ಟು ಇರ್ತದೆ ನೋಡಿರಿ, ಹಾಗಾಗಿ ಇದನ್ನು ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಇರುವಂಥದ್ದು ಇಂಗ್ರೀಡಿಯೆಂಟ್ಸ್ನಲ್ಲೇ ಮಾಡ್ಕೋಬೋದು. ನೋಡ್ಬೋದು, ನಾನು ಮತ್ತೇನು ಇದನ್ನು ಈ ಥರನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಆಯಿಲ್ ಜಾಸ್ತಿ ಹಚ್ಚೋದು ಇಷ್ಟ ಇಲ್ಲ ಅಂತಂದರೆ ಹಾಗೇನೂ ಈ ಥರನೇ ಫೋಲ್ಡ್ ಮಾಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಕಲರ್ ಚೇಂಜ್ ಆಗಿದೆ, ಅಂದರೆ ಇದು ದೊಡ್ಡದನ್ನು ಮಾಡಿ ಹಾಕಿದೆ, ಚಿಕ್ಕದನ್ನು ಮಾಡಿ ಹಾಕಿದೆ. ನೋಡ್ಬೋದು ರೀ, ನಮ್ಮದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ರೀ. ತುಂಬ ಗರಿ ಆಗಿಯೇ ನಮ್ಮದು ರೆಡಿ ಆಗಿದೆ. ಇವಾಗ ನಮ್ಮದು ಈ ತಟ್ಟೆಯಲ್ಲೇ ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಾವು ಇನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿರಿ. ಇದು 2ನೇ ಸರ್ತಿ ನಾನು ಹಾಕ್ತಾಯಿದ್ದೀನಿ, ಅಂದರೆ ಫಸ್ಟಿಗೆ ಒಂದು ಸರ್ತಿ ಹಾಕಿದ್ದೆ, ಇದು ಈಗ 2ನೇ ಸರ್ತಿ. ತುಂಬ ಬೇಗ ಆಗುತ್ತೆ ಚಿಕ್ಕದಾಗಿ ಮಾಡಿ ಹಾಕೊಂಡ್ರೆ. ಇವಾಗ ಇದು ನೋಡಿರಿ, ನಮ್ಮದು ಫ್ರೈ ಆಗ್ತಾ ಇದೆ. ಇವಾಗ ನೀವು ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪನೇ ಜಾಸ್ತಿ ಹಿಟ್ಟನ್ನು ತೊಗೊಂಡಿದ್ದೇನೆ, ಸ್ವಲ್ಪನೇ ಇದಕ್ಕೆ ಆಯಿಲನ್ನು ಹಚ್ತಾ ಇದ್ದೇನೆ ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಇವಾಗ ಇದನ್ನು ಈ ಥರನೇ ಒಂದು ಉಳ್ಳೆಯನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ಇದನ್ನು ಸ್ವಲ್ಪನೇ ಹಿಟ್ಟನ್ನು
ಹಾಕೋಣ. ಇಲ್ಲ ಅಂತಂದರೆ ನೀವು ಹಿಟ್ಟು ಬೇಡ ಅಂದರೆ ಇದಕ್ಕೆ ಎಣ್ಣೆನೇ ಹಾಕಿಬಿಟ್ಟು ಲಟ್ಟಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ರೀ. ಈ ಥರನೇ ದೊಡ್ಡದಾಗಿನೇ ಲಟ್ಟಿಸ್ಕೋಬೇಕು ರೀ. ನೋಡ್ಬೋದು ನಮ್ಮದು ಎಷ್ಟು ಅಗಲ ಆಗುತ್ತೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಲಟ್ಟಿಸ್ಕೋಬೇಕು. ಕೆಳಗೆ ಹಿಟ್ಟು ಹಾಕಿಬಿಟ್ಟು ನೋಡಿರಿ ಸ್ವಲ್ಪನೇ ಇದನ್ನು ಈ ಥರ ಲಟ್ಟಿಸಿದ್ರೆ ಸ್ವಲ್ಪ ತೆಳ್ಳಗೆ ಬರುತ್ತೆ. ಹಂಗೆ ಕೆಳಗಡೆ ಇವಾಗ ನಮ್ಮದು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ರೀ. ಇದನ್ನು ಈ ಥರ ಶೇಪಲ್ಲಿ ಕಟ್ ಮಾಡ್ಬೇಕು ರೀ. ಅಂದರೆ ಸ್ವಲ್ಪನೇ ಈಗ ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ ಕೊಡ್ತೀವಿ ನೋಡಿರಿ ಕೈಯಲ್ಲಿ, ಅವರಿಗೆ ಈ ಥರ ಉದ್ದುದ್ದಾಗೆ ನಾವು ಈ ಥರ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ಈ ಥರ ಒಂದು ಶೇಪು ಮಾಡ್ಕೋಬೋದು ರೀ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಈ ಥರ ತೆಗೆದು ಇಟ್ಕೋಬೇಕು ರೀ. ಇದು ತುಂಬ ದೊಡ್ಡದಾಗಿದೆ ಅಂತಂದರೆ ಇದರಲ್ಲಿ ಈ ಥರನೇ ಚಿಕ್ಕ ಚಿಕ್ಕದಾದ್ರೂ ಮಾಡ್ಕೋಬೋದು. ಇವಾಗ ನಾನು ಇದನ್ನು ತಟ್ಟೆಯಲ್ಲಿ ತೆಗೆದು ಇಟ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ನಾವು ಇದನ್ನು ಒಂದೊಂದೇ ಈ ಥರ ಸ್ವಲ್ಪ ಒಂದು ಫ್ರೈ ಆದ್ರೇ ಒಂದು ಬಿಡ್ಬೇಕು ರೀ, ಅಂದರೆ ಅದು ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಈ ಥರನೇ ಬಿಟ್ಕೊತ ಹೋಗ್ಬೇಕು ರೀ. ಸ್ವಲ್ಪ ಸ್ಲೋನೇ ಇಡಬೇಕು, ತುಂಬ ಹೈ ಇಡಬಾರ್ದು ರೀ. ಇವಾಗ ನಮ್ಮದು ಇದನ್ನು ಸ್ವಲ್ಪ ಫ್ಲೇಮು ಸ್ಲೋನಲ್ಲೇ ಇಟ್ಟಿದ್ದೇವೆ ರೀ. ನೋಡ್ಬೋದು ಕಲರು ಚೇಂಜ್ ಆಗಿದೆ. ಸ್ವಲ್ಪನೇ ಈ ಥರನೇ ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ ರೀ. ಈ ಥರನೇ ಇವಾಗ ನೋಡ್ಬೋದು ರೀ ನಮ್ಮದು ಫ್ರೈ ಆಗಿದೆ. ನಾನು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗೋಣ ತೆಗ್ದಿದ್ದೀನಿ. ನೋಡ್ಬೋದು ರೀ ಇವಾಗ ನಾನು ಇಷ್ಟಕೊಂಡು ಫ್ರೈಯನ್ನು ಮಾಡ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ತುಂಬ ಟೇಸ್ಟಾಗಿ ಇರುತ್ತೆ ರೀ. ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಒಂಥರ ಮಾಡಿದ್ದೇನೆ ರೀ. ಇದು ಸ್ವಲ್ಪ ಜಾಸ್ತಿ ಕೆಲಸ ಹಿಡಿತು ಅಂತಂದರೆ ಈ ಥರನೇ ನೀವು ಈ ಥರ ಮಾಡಿದ್ರೆ ನೋಡಿರಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಕುರ್ಕುರೆ ಪ್ಯಾಕೆಟ್ನಲ್ಲಿ ಬರ್ತದೆ ನೋಡಿರಿ, ಈ ಥರನೇ ಬರ್ತದೆ ನೋಡಿರಿ. ಹಾಗಾಗಿ ಇದನ್ನೇ ಮಾಡಿದ್ದೀನಿ. ಅಂದರೆ ಇದು ನೋಡ್ಬೋದು. ಇವಾಗ ನಾನೊಂದು ನೋಡಿರಿ ಈ ಥರನೇ ಮುರಿದ್ರೆ ನಮ್ಮದು ಅಂದರೆ ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಮನೆಯಲ್ಲೇ ಇರುವಂಥದ್ದು ಐಟಮ್ನಲ್ಲೇ ನಾವು ಇದನ್ನು ಮಾಡ್ಬೋದು. ನೋಡ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.